ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಪಾದಯಾತ್ರೆ ಮಾಡ್ತಿದ್ದಾರೆ, ಆದರೆ ಪಾದಯಾತ್ರೆಯಲ್ಲಿ JDS ಜೊತೆಗಿನ ಮೈತ್ರಿ ಗಟ್ಟಿ ಆಗ್ತಾ ಇದೆ, ಬಿಜೆಪಿ ಒಡೆದ ಮನೆ ಆಗ್ತಿದೆಯಾ ಅನ್ನೋ ಅನುಮಾನ. ಖಂಡಿತ ಸ್ಮಿತಾ, ಒಂದು ಕಡೆ ದೋಸ್ತಿ ಪಾಳೆಯ ಗಟ್ಟಿ ಆಗಬೇಕು ಹೊರಟ ಸಂದರ್ಭದಲ್ಲಿ ತಮ್ಮದೇ ಪಕ್ಷದ ನಾಯಕರನ್ನ, ಹಿರಿಯ ನಾಯಕರನ್ನ ರಾಜ್ಯಾಧ್ಯಕ್ಷರು ಮರೆತು ಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈ ಪಾದಯಾತ್ರೆ ಆರಂಭವಾಗೋದಕ್ಕೂ ಮುಂಚಿತವಾಗಿ ಒಂದು ಕೂಡ ಸಾಕಷ್ಟು ವಿರೋಧಗಳು ಅವ್ರದೇ ಪಕ್ಷದ ನಾಯಕರಿಂದ ವ್ಯಕ್ತವಾಗಿತ್ತು. ಯತ್ನಾಳ್ ಇರ್ಬೋದು, ಜಾರಕಿಹೊಳಿ ಇರಬಹುದು. ಈಗ ಪಾದಯಾತ್ರೆ ಆರಂಭವಾದ ಬಳಿಕ ಕೂಡ ಅದೇ ರೀತಿಯಾದಂಥ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ. ಎಲ್ಲ ಒಂದು ಕಡೆ ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಇವರೆಲ್ಲರೂ ಕೂಡ ಒಪ್ಪಿಗೆ ಇಲ್ಲ ಏನೋ ಅನ್ನುವಂಥ ರೀತಿಯಲ್ಲಿ ಹೈಕಮಾಂಡ್ ಸೂಚಿಸಿದ್ದಾರೆ. ಅದಕ್ಕಾಗಿ ಅವರು ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅದು ಹೊರತುಪಡಿಸಿ ನಾವು ಯಾರು ಕೂಡ ಅವರಿಗೆ ಬೆಂಬಲ ಇಲ್ಲ ಅನ್ನುವಂಥ ರೀತಿಯಲ್ಲಿ ಎಲ್ಲವೂ ಕೂಡ ಬಿಜೆಪಿಯಲ್ಲಿ ವರ್ತನೆಗಳು ನಡೀತಾ ಇರೋದ್ರಿಂದ ಬಹುತೇಕವಾಗಿ ಹಿರಿಯ ನಾಯಕರು, ನೀವೆಲ್ಲ ಯಾರ್ಯಾರ ಹೆಸರನ್ನ ತೆಗೆದುಕೊಂಡ್ರಿ, ಎಲ್ಲ ಹಿರಿಯ ನಾಯಕರು ಈಗಾಗಲೇ ಅಸಮಾಧಾನಗೊಂಡಿದ್ದಾರೆ. ಎಲ್ಲೂ ಕೂಡ ಪಾದಯಾತ್ರೆಯಲ್ಲಿ ಬಹುತೇಕವಾಗಿ ಕಾಣಿಸ್ಕೊಳ್ತಿಲ್ಲ ಮತ್ತು ಬಂದಂಥವರು ಒಂದು ದಿನದ ಮಟ್ಟಿಂಗ್ ಮಾಡಿ ಮಾರನೇ ದಿನಕ್ಕೆ ಬರ್ತಿಲ್ಲ. ಇದೆಲ್ಲ ಒಂದು ಕಡೆ ದೋಸ್ತಿ ನಾಯಕರು ಅಂದರೆ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ಪಾದಯಾತ್ರೆಯನ್ನು ಮಾಡಬೇಕು ಅನ್ನುವಂಥದ್ದು ಮತ್ತು ಸರ್ಕಾರದ ವಿರುದ್ಧ ಪಾದಯಾತ್ರೆಯನ್ನು ಮಾಡಿಕೊಟ್ಟಾಗ ಮತ್ತು ದೋಸ್ತಿಗಳು ಗಟ್ಟಿ ಆಗಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಆದಂಥ ಪಾದಯಾತ್ರೆ ಅನ್ನುವಂಥದ್ದು ಒಳಗಡೆ ನುಚ್ಚು ಚೂರಾಗಿ ಈಗ ಬಿಜೆಪಿ ಪಕ್ಷ ಆಗಿರ್ತಕ್ಕಂಥದ್ದು. ಪಾದಯಾತ್ರೆ ಮುಗಿದ ತಕ್ಷಣ ಇನ್ನಷ್ಟು ಅಸಮಾಧಾನಗಳು ಬಿಜೆಪಿ ಪಾಳ್ಯದಲ್ಲಿ ಎದ್ದೇಳೋದಂತೂ ಪಕ್ಕ ಅನ್ನುವಂಥದ್ದು. ಯಾಕಂದರೆ ಇನ್ನುಳಿದಂಥ ಹೋರಾಟಗಳು ಮಾಡಬೇಕು ಅನ್ನುವಂಥದ್ದು ಮತ್ತು ಅದರ ನೇತೃತ್ವವನ್ನು ಬೇರೆಯವ್ರಿಗೆ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರಗಳನ್ನು ಕೂಡ ಹಾಕೊಂಡು ಒಂದಷ್ಟು ನಾಯಕರು ಧ್ವನಿಯನ್ನು ಎತ್ತವರಿದ್ದಾರೆ. ಹಾಗಾಗಿ ವಿಜಯೇಂದ್ರ ಅವರ ನಾಯಕತ್ವವನ್ನು ಬಿಜೆಪಿಯಲ್ಲಿ ಕೆಲವೊಂದಿಷ್ಟು ನಾಯಕರು ಒಪ್ಕೊಂಡಿಲ್ಲ. ಅದು ಈಗಲೂ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಸ್ಮಿತಾ. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಬಿಜೆಪಿ ಪಾಳ್ಯದಲ್ಲಿರುವ ಆಂತರಿಕ ಬೇಗುದಿ ಪಾದಯಾತ್ರೆಯ ಮೂಲಕ ಸ್ಫೋಟವಾಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ವಿಜಯೇಂದ್ರ ಅವರೇನೋ ಫುಲ್ ಜೋಶ್ನಲ್ಲಿ ಈ ಪಾದಯಾತ್ರೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಬಿಜೆಪಿ ಒಳಗೆ ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಪದ, ವಿಜಯೇಂದ್ರ ನಾಯಕತ್ವವನ್ನು ಬೆಳೆಸಲಿಕ್ಕೆ ಇಷ್ಟಪಡದ ಕೆಲ ನಾಯಕರು ಇದರಿಂದ ಗೈರಾದ್ರ. ಇನ್ನು ಕೆಲವರು ತಮ್ಮದೇ ಆದ ವೈಯಕ್ತಿಕ ವರ್ಚಸ್ಸಿಗೆ ಆದ ಘಾಸಿಗೆ ಹೈಕಮಾಂಡ್ ನಾಯಕರು ಗಮನಿಸಲಿ ಇದನ್ನೆಲ್ಲ ಅನ್ನೋ ಕಾರಣಕ್ಕೆ ಅಂತರವನ್ನು ಕಾಯ್ದುಕೊಂಡ್ರ ಅನ್ನೋ ಅನುಮಾನ. ಬಿಜೆಪಿ ಒಳಗಿರುವ ಬೇಗುದಿ ಬಹಿರಂಗವಾಗ್ತಾ ಇದೆಯಾ ಅನ್ನೋ ಅನುಮಾನಕ್ಕೆ ಮೈಸೂರು ಚಲೋ ಪಾದಯಾತ್ರೆ ಸಾಕ್ಷಿಯಾಗ್ತಾ ಇದೆ. ಯಾವ ರೀತಿ ವಿತ್ ಲೀಡರ್ಸ್ ನೇಮ್, ಯಾವ್ಯಾವ ನಾಯಕರ ನಡೆ ಹೇಗೇಗಿದೆ ಅನ್ನೋದರ ಸಮೇತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಮೈಸೂರು ಚಲೋನಲ್ಲಿ ಮೈತ್ರಿ ಪಾಳ್ಯದಲ್ಲೇನೋ ಒಗ್ಗಟ್ಟು ಕಾಣೋಕೆ ಸಿಗ್ತಾ ಇದೆ. ಶುರುವಲ್ಲಿ ಇನ್ಫ್ಯಾಕ್ಟ್ ಈ ಮೈತ್ರಿ ನಡುವೆ ಕೂಡ ಒಗ್ಗಟ್ಟು ಪ್ರದರ್ಶನ ಆಗಲಿಲ್ಲ. ಶುರುವಲ್ಲಿ ನಾವು ಗಮನಿಸಿದ್ವಿ, ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಗೆ ಬೆಂಬಲವನ್ನೇ ಸೂಚಿಸಿರಲಿಲ್ಲ. ನಂತರದಲ್ಲಿ ಹಾಗೂ ಹೀಗೂ ಹೈಕಮಾಂಡ್ ನಾಯಕರು ಮನವೊಲಿಸಿ ನಂತರದಲ್ಲಿ ಈ ಪಾದಯಾತ್ರೆಯಲ್ಲಿ ಜಾಯಿನ್ ಆದರೂ ಆ ಕ್ಷಣದಿಂದ ಈ ಕ್ಷಣದವರೆಗೂ ಕೂಡ ಮೈತ್ರಿ ಪಾಳ್ಯದಲ್ಲಿ ಒಗ್ಗಟ್ಟು ಮುಂದುವರೆದಿದೆ. ಆದರೆ ಇದಕ್ಕೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ಬಿಜೆಪಿಗರಲ್ಲೇನೆ ಸಿಟ್ಟಿರೋದು ಬಹಿರಂಗ ಆಗ್ತಾ ಇದೆ. ರಾಜ್ಯದಲ್ಲಿ ಕೇಸರಿ ಪಾಳ್ಯ ಒಡೆದ ಮನೆ ಆಗೋಯ್ತಾ? ಬಿಜೆಪಿ ಒಳಗೆ ಎಲ್ಲವೂ ಸರಿ ಇಲ್ವಾ ಅನ್ನೋ ಪ್ರಶ್ನೆಗೆ ಕಾರಣವಾಗ್ತಾ ಇದೆ ಪಾದಯಾತ್ರೆ. ಸ್ವಪಕ್ಷೀಯರ ವಿರುದ್ಧವೇ ಪಾದಯಾತ್ರೆಗೆ ಅಪಸ್ವರ. ಇಲ್ಲಿ ವಿಜಯೇಂದ್ರ ಅವರನ್ನ ಮೆರೆಸಲಿಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಅವರನ್ನ ಲೀಡರ್ ಅಂತ ಹೇಳಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪಾದಯಾತ್ರೆ ನಾವು ಯಾಕೆ ಹೋಗಬೇಕು ಅನ್ನೋ ಮನಸ್ಥಿತಿಯಲ್ಲೂ ಕೂಡ ಬಿಜೆಪಿಯ ಕೆಲ ನಾಯಕರಿದ್ದಾರೆ. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಪಾದಯಾತ್ರೆ ಶುರುಗೂ ಮುಂಚೆನೆ ಒಂದು ಪ್ರತ್ಯೇಕ ಸಭೆ ಕೂಡ ನಡೆದಿತ್ತು. ರಮೇಶ್ ಜಾರಕಿಹೊಳಿ, ಯತ್ನಾಳು ಇತ್ಯಾದಿ ನಾಯಕರಲ್ಲಿ ಇದ್ದಿದ್ದು ನಿಮಗೆ ನೆನಪಿದೆ. ಹೀಗಾಗಿ ಸ್ವಪಕ್ಷದವರ ವಿರುದ್ಧವಾಗಿಯೇ ಅಪಸ್ವರವನ್ನ ಎತ್ತಲಿಕ್ಕೆ ಈ ಪಾದಯಾತ್ರೆ ವೇದಿಕೆಯಾದಂತೆ ಕಾಣ್ತಾ ಇದೆ. ಇನ್ನು ಕೆಲವರಂತೂ ಹೀಗೆ ಬಂದು ಹಾಗೆ ಹೋಗಿದ್ದಾರೆ. CT ರವಿ ಅವರು, CPY ಇವೆಲ್ಲವೂ ಕೂಡ ಹೀಗೆ ಬಂದು ಹಾಗೆ ಹೋಗ್ಲಿಕ್ಕೂ ಕೂಡ ಒಂದಷ್ಟು ಅವರದ್ದೇ ಆದ ಕ್ಯಾಲ್ಕುಲೇಷನ್ಗಳಿದೆ. ಏನು ಅನ್ನೋದನ್ನ ಕೂಡ ಮುಂದಿನ ಹಂತದಲ್ಲಿ ನಾವು ಗಮನಿಸ್ತಾ ಹೋಗೋಣ. ಒಬ್ಬೊಬ್ಬರೇ ನಾಯಕರ ನಡೆ ಹೇಗಿದೆ ಈ ಪಾದಯಾತ್ರೆ ಕುರಿತಾಗಿ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಪ್ರೀತಮ್ ಗೌಡ. ಇನ್ಫ್ಯಾಕ್ಟ್ ಪ್ರೀತಮ್ ಗೌಡ್ರಿಗೆ ಇಡೀ ಈ ಪಾದಯಾತ್ರೆಯ ಉಸ್ತುವಾರಿಯ ಜವಾಬ್ದಾರಿಯನ್ನ ಕೊಟ್ಬಿಟ್ಟಿದ್ರು ಬಿಜೆಪಿ ಕಡೆಯಿಂದ.
ಸಿಡಿದೆದ್ರು ಕುಮಾರಸ್ವಾಮಿ ಅವರು. ಪ್ರೀತಮ್ ಗೌಡ ಇದ್ರೆ ನಾನು ಬರೋದೇ ಇಲ್ಲ, ಯಾವ ವ್ಯಕ್ತಿ ದೇವೇಗೌಡರ ಕುಟುಂಬದ ಹೆಸರನ್ನ ಬೀದಿ ಪಾಲ್ ಮಾಡ್ಲಿಕ್ಕೆ ಹೊರಟಿದ್ದಾನೆ, ಅವನ ಅಡಿಯಲ್ಲಿ ನಾವು ಪಾದಯಾತ್ರೆ ಮಾಡಬೇಕಾ, ಅವನ ಮಾರ್ಗದರ್ಶನದಲ್ಲಿ ನಾವು ಹೆಜ್ಜೆ ಹಾಕಬೇಕಾ, ಬಹಿರಂಗವಾಗಿ ಹೇಳಿಕೆ ಕೊಟ್ಟರು ಕುಮಾರಸ್ವಾಮಿ ಅವರು. ಇದಾದ ನಂತರದಲ್ಲಿ ಪ್ರೀತಮ್ ಗೌಡ ಅವರನ್ನ ಸ್ವಲ್ಪ ಸೈಡ್ ಲೈನ್ ಮಾಡ್ದಂಗೆ ಮಾಡಿ ಪಾದಯಾತ್ರೆಯನ್ನ ಪ್ರಾರಂಭ ಮಾಡಲಾಯಿತು. ಅಲ್ಲಿಗೆ ಪ್ರೀತಮ್ ಗೌಡ ಅವರ ವರ್ಚಸ್ಸಿಗೆ ಪೆಟ್ಟು ಕೊಟ್ಟಂಗಾಯಿತು ತಮ್ಮದೇ ಪಕ್ಷದಿಂದ. ಹೀಗಾಗಿ ಅನ್ನೋ ರೀತಿಯಲ್ಲಿ ಮೈಸೂರು ಚಲೋ ಚಾಲನೆ ದಿನ ಪ್ರೀತಮ್ ಗೌಡರು, ಅಂದರೆ ಈ ಮೈಸೂರು ಚಲೋ ಪಾದಯಾತ್ರೆ ಚಾಲನೆ ಸಿಕ್ಕ ದಿನ ಪ್ರೀತಮ್ ಗೌಡರು ಕಾಣಿಸ್ಕೊಳ್ಳೇ ಇಲ್ಲ. ಇದುವರೆಗೂ ಪಾದಯಾತ್ರೆಯಲ್ಲಿ ಕಾಣಿಸಿರಲಿಲ್ಲ ಪ್ರೀತಮ್ ಗೌಡರು. ಇವತ್ತು ಬಂದಿದ್ದ ಖದರೇ ಬೇರೆ ರೀತಿಯಲ್ಲಿತ್ತು. ಆ ಖದರ್ ಹೇಗಿತ್ತು ಅನ್ನೋದಕ್ಕಿಂತ ಇಂಟ್ರೆಸ್ಟಿಂಗ್, ಆ ರೀತಿ ಖದರನ್ನು ತೋರಿಸಿ ಯಾರಿಗೆ ವಿರುದ್ಧವಾಗಿ ಸೆಟೆದು ನಿಲ್ಲುವ ಪ್ರಯತ್ನ ಅನ್ನೋ ಪ್ರಶ್ನೆ ಕೂಡ. ಪ್ರೀತಮ್ ಗೌಡರು ಬರ್ತಾ ಇದ್ದಂಗೆ ಗೌಡ್ರು ಪ್ರೀತಮ್ ಗೌಡರು ಅನ್ನೋ ಘೋಷಣೆ ಅವ್ರ ಬೆಂಬಲಿಗರ ಕಡೆಯಿಂದ. ತಾವೇ ಬೇರೆ, ತಮ್ಮ ಸ್ಟೈಲೇ ಬೇರೆ ಅನ್ನೋ ರೀತಿಯಲ್ಲಿ ಇವತ್ತು ಪ್ರೀತಮ್ ಗೌಡರು ಎಂಟ್ರಿ ಕೊಟ್ಟರು. ನೋಡಿದ್ರೆ ನೀವು ಪಾದಯಾತ್ರೆ ಮಾಡ್ಕೊಳ್ಳಿ ನಿಮ್ಮ ಪಾಡಿಗೆ ನೀವು, ನಾನಿಲ್ಲಿ ಬಂದಿರೋದೇನೆ ಕುಮಾರಸ್ವಾಮಿ ಅವರಿಗೆ ಒಂದು ಖಡಕ್ ಸಂದೇಶ ಕೊಡೋಕೆ. ನನ್ನ ವಿರುದ್ಧ ಮಾತನಾಡಿದ್ರಲ್ಲ ಕುಮಾರಸ್ವಾಮಿ ಅವರು, ನನಗೆಷ್ಟು ಕೆಪಾಸಿಟಿ ಇದೆ ಅನ್ನೋದನ್ನು ತೋರಿಸ್ಲಿಕ್ಕೆ ಅನ್ನೋ ಥರದಲ್ಲಿತ್ತು ಪ್ರೀತಮ್ ಗೌಡ್ರ ವೈಖರಿ. ತಮ್ಮದೇ ಬೆಂಬಲಿಗರೊಂದಿಗೆ ಪ್ರತ್ಯಕ್ಷರಾದರು ಪ್ರೀತಮ್ ಗೌಡರು. ಬಿಜೆಪಿಯ ಇನ್ನೆಲ್ಲ ನಾಯಕರು ಒಂದು ಕಡೆ ಪಾದಯಾತ್ರೆ ಮಾಡ್ತಿದ್ರೆ ಇವರು ಸಪ್ರೇಟ್ ಅನ್ನೋ ರೀತಿಯಲ್ಲಿ ಪಾದಯಾತ್ರೆ. ಹಿಂದೆಲ್ಲ ಪ್ರೀತಮ್ ಗೌಡರಿಗೆ ಜಯಘೋಷ. ಇದು ಮೂಢ ವಿರುದ್ಧವಾದ ಪಾದಯಾತ್ರೆ. ಅಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಧಿಕ್ಕಾರ ಅಲ್ಲ, ಹೋಗ್ಲಿ ವಿಜಯೇಂದ್ರ ಅವ್ರು ರಾಜ್ಯಾಧ್ಯಕ್ಷರು ಅವ್ರಿಗೆ ಜೈಕಾರವೂ ಅಲ್ಲ. ಅಲ್ಲಿ ಕೇಳೋಕೆ ಸಿಗ್ತಾ ಇದ್ದಿದ್ದು ಪ್ರೀತಮ್ ಗೌಡರಿಗೆ ಜೈಕಾರ. ಇದು ಪ್ರೀತಮ್ ಗೌಡರ ಕತೆ. ಆದರೆ ಇತ್ತ ಸುಮಲತಾ ಅಂಬರೀಶ್ ಬಿಜೆಪಿಗೆ ಬೆಂಬಲವಾಗಿ ನಿಂತಿರುವವರು, ಮಾಜಿ ಸಂಸದೆ. ಆದರೆ ಕಳೆದ ಬಾರಿ ಟಿಕೆಟ್ ಸಿಗಲಿಲ್ಲ. ಅಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಟಿಕೆಟ್ ಕೊಟ್ಟರು. ಇವತ್ತು ಅದೇ ಕ್ಷೇತ್ರ, ತಮ್ಮದೇ ಕ್ಷೇತ್ರ ಮಂಡ್ಯದಲ್ಲಿ ಸಾಗ್ತಾ ಇದೆ ಪಾದಯಾತ್ರೆ. ಆದರೂ ಕೂಡ ಮಂಡ್ಯಗೆ ಮೈತ್ರಿ ಪಾದಯಾತ್ರೆ ಬಂದರೂ ಕೂಡ ಗೌಡ್ತಿ ನಾಪತ್ತೆ. ಡೇ 1ನಿಂದ ಇವತ್ತು 5ನೇ ದಿನ, ಒಂದು ದಿನವೂ ಕೂಡ ಸುಮಲತಾ ಅಂಬರೀಶ್ ಅವರು ಈ ಪಾದಯಾತ್ರೆಯಲ್ಲಿ ಕಾಣಿಸ್ಕೊಳ್ಳಿಲ್ಲ. ದೋಸ್ತಿ ನಡಿಗೆಯಿಂದ ಸುಮಲತಾ ಅಂಬರೀಶ್ ಅವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಬಿಜೆಪಿ JDS ಜೊತೆ ಮುನಿಸ್ಕೊಂಡ್ರ ರೆಬಲ್ ಲೇಡಿ ಅನ್ನೋ ಅನುಮಾನ, ಕುತೂಹಲ ಅಂತೂ ಕೆರಳಿಸದೆ ಸುಮಲತಾ ಅಂಬರೀಶ್ ಅವರ ನಡೆ. ಇಲ್ಲಿ ಕುಮಾರಸ್ವಾಮಿ ಅನ್ನೋದಕ್ಕಿಂತ ಅದೇ ಮಂಡ್ಯ ಭಾಗದಲ್ಲಿದ್ದ JDSನ ನಾಯಕರ ಜೊತೆಯಲ್ಲಿ ಸುಮಲತಾ ಅವರ ಸಂಬಂಧ ಅಷ್ಟಕ್ಕಷ್ಟೇ. ಯಾಕೆಂತಂದರೆ ಕಳೆದ ಬಾರಿ ಲೋಕಸಭಾ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಇದೇ JDSನ ನಾಯಕರ ಜೊತೆಯಲ್ಲಿ ಅಕ್ಷರಶಃ ವಾಗ್ಯುದ್ಧಕ್ಕೆ ಇಳಿದಿದ್ರು ಸುಮಲತಾ ಅಂಬರೀಶ್. ಇವತ್ತು ಅವ್ರ ಪಕ್ಕನೇ ನಡ್ಕೊಂಡು ಹೋಗಿ ಪಾದಯಾತ್ರೆಯಲ್ಲಿ ನಾವೆಲ್ಲ ಒಂದೇ ಅಂತ ಹೇಳಿ ಅಂತಂದರೆ ಸುಮಲತಾ ಅಂಬರೀಶ್ ಅವ್ರಿಗೂ ಕೂಡ ಇರುಸು ಮುರುಸು. ಹೀಗಾಗಿ ಅಂತರವನ್ನು ಕಾಯ್ದುಕೊಂಡಂತೆ ಕಾಣ್ತಾ ಇದೆ ಸುಮಲತಾ ಅಂಬರೀಶ್. ಅಲ್ಲಿಗೆ ನಿಲ್ಲಿಲ್ಲ. CP ಯೋಗೇಶ್ವರ್ ಚನ್ನಪಟ್ಟಣ ಪಾದಯಾತ್ರೆ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾನೇ ನಡೆದು ಹೋಯಿತು. ಮೈತ್ರಿ ಪಾದಯಾತ್ರೆಗೆ ಹಾಗೆ ಬಂದು ಹೀಗೆ ಹೋದ್ರು CP ಯೋಗೇಶ್ವರ್ ಅವರು. ಹೆಸರಿಗಷ್ಟೇ ಬಂದರು, ಅದಾದ್ಮೇಲೆ ನಾಪತ್ತೆ. ಯಾಕೆ? ಚನ್ನಪಟ್ಟಣದಲ್ಲಿ ಟಿಕೆಟ್ ಘೋಷಣೆ ವಿಚಾರಕ್ಕೆ ಸಣ್ಣದೊಂದು ಅಸಮಾಧಾನ ಕುಮಾರಸ್ವಾಮಿ ಅವರ ವಿರುದ್ಧ ಅಲ್ಲ, ಬದಲಾಗಿ ತಮ್ಮದೇ ಪಕ್ಷದ ನಾಯಕರ ವಿರುದ್ಧವಾಗಿ CP ಯೋಗೇಶ್ವರ್ ಅವರ ಮನಸ್ಸಿನಲ್ಲಿ ನಡೀತಾ ಇದೆ. ಕುಮಾರಸ್ವಾಮಿ ಅವರೇನೋ CP ಅವ್ರಿಗೇನೆ ಕೊಡಿ ಟಿಕೆಟು ಅನ್ನೋದರಲ್ಲಿದ್ದಾರೆ. ಆದರೆ ಬಿಜೆಪಿಯಲ್ಲೇ ಕೆಲ ನಾಯಕರಿಗೆ, ಅದರಲ್ಲೂ ನೇರವಾಗಿ ವಿಜಯೇಂದ್ರ ಯಡಿಯೂರಪ್ಪನವರಿಗೆ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡೋದು ಇಷ್ಟ ಇಲ್ಲ ಅನ್ನೋ ಗುಸು ಪಕ್ಷದ ಒಳಗಡೆ ನಡೀತಾ ಇದೆ. ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವರಿಗೆ ಅಮಿತ್ ಶಾ ಅವರೇ ಹೇಳಿದ್ದಾರೆ, ಈ ಬಾರಿ ನಿಮ್ಮದೇ ಪಕ್ಷದಿಂದ ನಿಲ್ಲಿಸಿ, ನಿಮ್ಮದೇ ಪಕ್ಷದಿಂದ ಗೆಲ್ಲಿಸ್ಕೊಂಡು ಬನ್ನಿ ಅಂತ ಹೇಳಿ ಅನ್ನೋ ಮಾತು ಕೂಡ ಇದೆ. ಹೀಗಾಗಿ ಚನ್ನಪಟ್ಟಣದ ಬೈ ಎಲೆಕ್ಷನ್ ಟಿಕೆಟ್ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ CP ಯೋಗೇಶ್ವರ್ ಅವರಿಗಿರುವ ಅಸಮಾಧಾನವನ್ನು ಪಾದಯಾತ್ರೆಯಲ್ಲಿ ಆಕ್ಟಿವ್ ಆಗಿ ತೊಡಗಿಸಿಕೊಳ್ಳದೇ ಇರೋ ಮೂಲಕ ಬಹಿರಂಗ ಪಡಿಸ್ತಾ ಇದ್ದಾರಾ? ಅನುಮಾನ ಅಂತೂ ಇದ್ದೇ ಇದೆ. ಇನ್ನು CT ರವಿ ಮೈತ್ರಿ ಪಾದಯಾತ್ರೆಯಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. MLC CT ರವಿ ಬಂದಿಲ್ಲ ಅಂತಲ್ಲ, ಪೋಸ್ಟರ್ಗಳನ್ನು ಹಾಕಿದ್ರು, ಟ್ವಿಟರ್ ಖಾತೆಯಲ್ಲಿ ಹಂಚ್ಕೊಂಡ್ರು. ಆದರೆ ಆಕ್ಟಿವ್ ಆಗಿ ಪಾಲ್ಗೊಳ್ತಾ ಇದ್ದಾರಾ ಪಾದಯಾತ್ರೆಯಲ್ಲಿ? ಅನುಮಾನ ಇದ್ದೇ ಇದೆ. ಬಿಜೆಪಿ ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ CT ರವಿ ಅವರು. ವಿಜಯೇಂದ್ರ ನಾಯಕತ್ವದಲ್ಲಿ ನಡೀತಾ ಇದೆ ಪಾದಯಾತ್ರೆ. ವಿಜಯೇಂದ್ರ ಅವರಿಗೆ ಕ್ರೆಡಿಟ್ ಕೊಡೋ ಪಾದಯಾತ್ರೆಯಲ್ಲಿ ನಾವು ಬಂದು ಆಕ್ಟಿವ್ ಆಗಿರಬೇಕಾ ಅನ್ನೋ ಥರದಲ್ಲಿ ಹಾಗೆ ಹೀಗೆ ನಾಪತ್ತೆಯಾದರೂ ಪರಿಷತ್ ಸದಸ್ಯ CT ರವಿ. ಇದೆಲ್ಲವನ್ನ ಗಮನಿಸಿದಾಗ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸೋದನ್ನ ಅನೇಕರು ಮರೆತಿದ್ದಾರೆ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ.